ನಾಳೆಯೂ ವಾದ ಮಂಡಿಸುವುದಾಗಿ ಎಸ್ಪಿಪಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನ ಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸುತ್ತಾರೆ. ದರ್ಶನ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಸಾಕಷ್ಟು ವಿಚಾರಣೆ ನಡೀತು, ಸುದೀರ್ಘವಾದ ವಿಚಾರಣೆ ನಡೀತು 57ನೇ CCH ಕೋರ್ಟ್ನಲ್ಲಿ. ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾಳೆಯೂ ಕೂಡ ವಾದ ಮಂಡಿಸ್ತೀನಿ ಅಂತ SPP ಹೇಳಿದ್ದಾರೆ. ಸಂಪೂರ್ಣ ವಾದವನ್ನು ಕೇಳಿದ ನಂತರವೇನೆ ಬಹುಶಃ ನಾಳೆಯೂ ವಾದ ಮಂಡಿಸುವುದಾಗಿ SPP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನ ಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸುತ್ತಾರೆ. ದರ್ಶನ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಸಾಕಷ್ಟು ವಿಚಾರಣೆ ನಡೀತು, ಸುದೀರ್ಘವಾದ ವಿಚಾರಣೆ ನಡೀತು 57ನೇ CCH ಕೋರ್ಟ್ನಲ್ಲಿ. ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾಳೆಯೂ ಕೂಡ ವಾದ ಮಂಡಿಸ್ತೀನಿ ಅಂತ SPP ಹೇಳಿದ್ದಾರೆ. ಸಂಪೂರ್ಣ ವಾದವನ್ನು ಕೇಳಿದ ನಂತರವೇನೆ ಬಹುಶಃ ನಾಳೆಯೂ ವಾದ ಮಂಡಿಸುವುದಾಗಿ SPP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನ ಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸುತ್ತಾರೆ. ದರ್ಶನ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಸಾಕಷ್ಟು ವಿಚಾರಣೆ ನಡೀತು, ಸುದೀರ್ಘವಾದ ವಿಚಾರಣೆ ನಡೀತು 57ನೇ CCH ಕೋರ್ಟ್ನಲ್ಲಿ. ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾಳೆಯೂ ಕೂಡ ವಾದ ಮಂಡಿಸ್ತೀನಿ ಅಂತ SPP ಹೇಳಿದ್ದಾರೆ. ಸಂಪೂರ್ಣ ವಾದವನ್ನು ಕೇಳಿದ ನಂತರವೇನೆ ಬಹುಶಃ ಇದರ ಬಗ್ಗೆ ಅಭಿಪ್ರಾಯ. ಸಾಕಷ್ಟು ರಕ್ತ ಸೋರಿಕೆ ಬಗ್ಗೆ ವೈದ್ಯಕೀಯ ಅಭಿಪ್ರಾಯ ನೀಡಲಾಗಿದೆ. ಡಾಕ್ಟರು ರಿಪೋರ್ಟ್ ಕೊಟ್ಟಿದ್ರಲ್ಲ ಅದರಲ್ಲಿ. ಅಲ್ಲದೆ ಸಾಕಷ್ಟು ಗಾಯಗಳಲ್ಲಿಯೂ ಕೂಡ ತುಂಬಾ ಗಂಭೀರತೆ ಇತ್ತು. ವೈದ್ಯರು ನಡೆಸಿದ ಮರಣೋತ್ತರ ಪರೀಕ್ಷೆಯಲ್ಲಿ ಇದೆಲ್ಲವೂ ಕೂಡ ಇಲ್ಲಿ ಗೊತ್ತಾಗಿದೆ. ಸಾಕಷ್ಟು ರಕ್ತ ಹೋಗಿದೆ ಅಂತೇಳಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ PM ರಿಪೋರ್ಟ್ನಲ್ಲಿ. ಅಲ್ಲದೆ ಟ್ರಕ್ ಮೇಲೆ ದೂಡಿದ್ದರಿಂದ ಆತನಿಗೆ ಗಂಭೀರ ಗಾಯ ಆಗಿತ್ತು, ಆತನ ಮೂಳೆಗಳು ಮುರಿದಿತ್ತು ಅನ್ನೋದರ ಬಗ್ಗೆಯೂ ಕೂಡ PM ರಿಪೋರ್ಟ್ನಲ್ಲಿ ಉಲ್ಲೇಖ ಇದೆ. ಸಾಕಷ್ಟು ರಕ್ತ ಸೋರಿಕೆ ಆಗಿದೆ ಅನ್ನೋದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ, PM ರಿಪೋರ್ಟ್ನಲ್ಲಿ ವೈದ್ಯರೇ ಮಾಹಿತಿ ನೀಡಿದ್ದಾರೆ. ರೇಣುಕಾ ಸಾವಿನ ಸಮಯದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡಿ. ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರೇ ಪರಿಶೀಲಿಸಿದ್ದಾರೆ. ಫೋಟೋಗಳು ಹಾಗೂ ವೈದ್ಯಕೀಯ ಪರೀಕ್ಷೆಯ ಪ್ರಕಾರ ಊಟ ಸೇವಿಸಿದ ಕೆಲವೇ ಹೊತ್ತಿನಲ್ಲಿ ಆತ ಮೃತಪಟ್ಟಿದ್ದಾನೆ. ಸಾಕಷ್ಟು ರಕ್ತ ಹೋಗಿದೆ, ವೈದ್ಯರು ಮಾಹಿತಿ ನೀಡಿದ್ದಾರೆ PM ರಿಪೋರ್ಟ್ನಲ್ಲಿ. ಅಲ್ಲದೆ ಟ್ರಕ್ ಮೇಲೆ ನೂಕಿರೋದು ದೊಡ್ಡ ಗಾಯವನ್ನೇ ಮಾಡಿದೆ. ಹೀಗಾಗಿ ಆತನ ರಕ್ತ ಮತ್ತು ಆತನ ಮೈ ಮೇಲೆ ಆದಂಥ ಗಾಯ ಇದನ್ನೆಲ್ಲ ಗಮನಿಸಿದಾಗ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ ಆಗಿದೆ. 13 ಗಾಯಗಳು ಆತನ ದೇಹದಲ್ಲಿ ಪತ್ತೆ ಆಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ 13 ಗಾಯಗಳು ಆತನ ದೇಹದ ಮೇಲೆ ಇತ್ತು ಅನ್ನೋದರ ಬಗ್ಗೆ ಪೊಲೀಸರಿಗೆ, ಅಂದರೆ ಪೊಲೀಸರು ತನಿಖೆ ಮಾಡುವಾಗ PM ರಿಪೋರ್ಟ್ನಲ್ಲಿ ವೈದ್ಯರು ಕೊಟ್ಟಂಥ ವರದಿ ಅದು. ಸಾಕಷ್ಟು ರಕ್ತ ಹೋಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ವೈದ್ಯರು ವರದಿಯನ್ನು ನೀಡಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾಗಿ SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲವೂ ಪ್ಲ್ಯಾಂಟ್ ಹಿಂಗಾಗುತ್ತೆ. ವೈದ್ಯರೇ ಕೊಟ್ಟಂಥ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಇದೆಲ್ಲವೂ ಇರುವಾಗ ಪೊಲೀಸರು ಹೇಗೆ ಸೃಷ್ಟಿ ಮಾಡಲಿಕ್ಕಾಗತ್ತೆ ಅನ್ನೋದನ್ನು ಎಳೆಯಾಗಿ ಒಂದೊಂದೇ ತೆರೆದಿಡ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಾಯಿತು ಏನು ಅಂತ ಅನ್ನೋದು. ಇದು ಆರೋಪಿಗಳ ರಕ್ತ ಚರಿತ್ರೆ ಅಲ್ಲದೆ ಬೇರೇನೂ ಅಲ್ಲ. ಇದು ಆರೋಪಿಗಳು ಮಾಡಿದಂಥ ರಕ್ತ ಚರಿತ್ರೆ ಅಲ್ಲದೆ ಬೇರೇನೂ ಅಲ್ಲ. ಮೃತನ ದೇಹದ ಮೇಲೆ ಅಷ್ಟು ಗಾಯಗಳಿದ್ದಾವೆ. ಮೃತನ ದೇಹದ ಮೇಲೆ ಅಷ್ಟು ಗಾಯ ಇದೆ. ಇದು ಆರೋಪಿಗಳ ರಕ್ತ ಚರಿತ್ರೆ. ಇದು
ಬೇಕು ಅಂಥೇಳಿ ಮಾಡಿದ್ದಿದು, ಬೇಕು ಅಂಥೇಳಿಯೇ ಕೊಲೆ ಮಾಡಿದ್ದು. ಉದ್ದೇಶ ಅವರದ್ದು ಕೊಲೆ ಮಾಡೋದೇ ಆಗಿತ್ತು. ಆರೋಪಿಗಳ ರಕ್ತ ಚರಿತ್ರೆ ಇದು. ಇದು ಯಾವುದೇ ಪ್ಲಾಂಟ್ ಅಲ್ಲ, ಇದು ಯಾವುದೇ ಸೃಷ್ಟಿ ಅಲ್ಲ, ಇದು ಬೇಕು ಅಂಥೇಳಿ ಕೊಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಮೈ ಮೇಲೆ ಇದ್ದಂಥ ಗಾಯಗಳು ಹೇಳ್ತಾ ಇದ್ದಾವೆ ಎಷ್ಟು ಭೀಕರವಾಗಿ ಕೊಂದಿದ್ರು ಅನ್ನೋದು. SPP ಪ್ರಸನ್ನ ಕುಮಾರ್ ಅವರು ಪ್ರತಿಯೊಂದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿರುವಂಥ ವರದಿ 3991 ಪುಟಗಳ ಚಾರ್ಜ್ ಶೀಟ್ನ ವರದಿ, ಇದು ಪ್ಲ್ಯಾಂಟ್, ಇದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅಂಥೇಳಿ ಎಲ್ಲ ಏನು ಹೇಳಿದರು ಸಿ ವಿ ನಾಗೇಶ್ ಅವರು. ಅದಕ್ಕೆ ಪ್ರತಿಯಾಗಿ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ SPP ಪ್ರಸನ್ನ ಕುಮಾರ್ ಅವರು ವರದಿ ಮಾಡ್ತಾ ಇದ್ದಾರೆ. ನೋಡಿ, ದರ್ಶನ್ಗೆ ಇಂದು ಕೂಡ ಜಾಮೀನು ಭಾಗ್ಯ ಇಲ್ಲ. ದರ್ಶನ್ಗೆ ಜಾಮೀನು ಇವತ್ತು ಕೂಡ ಇಲ್ಲ. ಜಾಮೀನು ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ಗೆ ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಜಾಮೀನು ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಮುಂದೂಡಿಕೆ ಮಾಡಿ 57ನೇ CCH ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಜಾಮೀನಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆಯಾಗಿದೆ. ಜಾಮೀನು ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. 57ನೇ CCH ನ್ಯಾಯಾಧೀಶರು, CCH ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ದರ್ಶನ್ಗೆ ಜಾಮೀನಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ದರ್ಶನ್ಗೆ ಜಾಮೀನು ಭಾಗ್ಯ ಇವತ್ತಿಗಿಲ್ಲ. ಜಾಮೀನಾಗತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಆದರೆ ಸಾಧ್ಯ ಆಗಿಲ್ಲ. 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸಿದೆ. SPP ನಾಳೆಯೂ ವಾದ ಮಂಡಿಸುವುದಾಗಿ SPP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನ ಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸ್ತಾರೆ. ದರ್ಶನ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಸಾಕಷ್ಟು ವಿಚಾರಣೆ ನಡೀತು, ಸುದೀರ್ಘವಾದ ವಿಚಾರಣೆ ನಡೀತು 57ನೇ CCH ಕೋರ್ಟ್ನಲ್ಲಿ. ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾಳೆಯೂ ಕೂಡ ವಾದ ಮಂಡಿಸ್ತೀನಿ ಅಂತ SPP ಹೇಳಿದ್ದಾರೆ. ಸಂಪೂರ್ಣ ವಾದವನ್ನು ಕೇಳಿದ ನಂತರವೇನೆ ಬಹುಶಃ ನಾಳೆಯೂ ವಾದ ಮಂಡಿಸುವುದಾಗಿ SPP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನ ಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸ್ತಾರೆ.